ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಮಸ್ತಾಗ ಕುಸ್ಬಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಏನು ಭಾಳ ಕಷ್ಟ ಇಲ್ಲ, ಆರಾಮಾಗ ಉಳ್ದಿದ್ದ ಪಲ್ಯ ಹೆಂಗೆ ಮಾಡ್ತೈತೆ ಹಂಗೆ ಮಾಡ್ಕೊಂಬರೋದು. ಇಲ್ಲಿ ನೋಡ್ರಿ, ಇಲ್ಲಿ ತರ್ಸಾಕತ್ತೇನೆಲ್ಲ ಇವು ಕುಸ್ಬಿ ಎಲೆ ಹಿಂಗೆ ಕಾಣ್ತಿರ್ತಾವೆ. ನೋಡೋಕೆ ಸ್ವಲ್ಪ ಹಕ್ಕರ್ಕಿ ಗತೆನ ಕಾಣ್ತಿರ್ತಾವೆ, ಆದ್ರೆ ಎಲೆ ಕಲರ್ ಚೇಂಜ್ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು, ಈ ಥರ ಕಾಣ್ತಿರ್ತಾವೆ. ಈಗ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ. ಫಸ್ಟ್ ಎಲೆನ ಅಷ್ಟು ಕರೆಕ್ಟಾಗಿ ತೊಳೆದ ಕ್ಯಾಸ ಇವನಷ್ಟು ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಪಲ್ಯ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಬಾಣಲಿ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಜಾಸ್ತಿ ಹಾಕೋಬೇಡ್ರಿ. ಈಗ ಎಣ್ಣೆ ಪೂರ್ತಿ ಕಾದಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಅಷ್ಟು ಸಿಡಿದಾದ್ಮ್ಯಾಗ ಈಗ ಇದಕ್ಕೇನು ಮಾಡ್ಕೊಳ್ಳೋಣ, ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇಲ್ಲೇ ನಾನು ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಆಮೇಲೆ ಒಂದು ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕೊಂಡು ಕೆಸ ಇವನಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿದಾಗಲಿ ಮತ್ತು ಬೆಳ್ಳುಳ್ಳಿದಾಗಲಿ ಹಸಿ ವಾಸನೆ ಹೋಗಿರ್ಬೇಕು, ಆ ಥರ ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾನು ಹಸಿ ಖಾರ ಯೂಸ್ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಒಣ ಖಾರ ಹಾಕಿನೂ ಮಾಡ್ಕೋಬೋದು. ಇಲ್ಲೇ ಕರೆಕ್ಟಾಗಿ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇಲ್ಲಿ ಅರಿಶಿನ ಹಾಕೋದ್ರಿಂದ ಕರೆಕ್ಟಾಗಿ ಚಲೋ ಕಲರ್ ಬರ್ತೈತಿ. ಇದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಅಷ್ಟು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಕ್ಯಾಸ ಒಮ್ಮೆ ಎಲ್ಲನೂ ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು, ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ಕುಸುಬಿ ಪಲ್ಯ ಅಂದ್ಕೂಲೆ ಇದು ಇಸ ಆಕೈತಿ ಅನ್ನೋದು ಏನಿಲ್ಲ, ನಾರ್ಮಲಾಗ ಚಲೋನ ಆಕೈತಿ ಪಲ್ಯ. ಮತ್ತು ಇದು ಹೆಲ್ತಿಗೂ ಅಷ್ಟು ಚಲೋ ಇರ್ತೈತಿ. ಅದ್ರ ಸಂಬಂಧ ನಮ್ಮ ಕಡೆ ಎಲ್ಲ ಕುಸುಬಿ ಬೆಳೆದ ಕ್ಯಾಸ ಅದರ ಎಣ್ಣೆ ಹಾಕಿಸ್ತಿರ್ತಾರೆ. ಈಗ ಅದ್ರ ತಪ್ಪಲದ್ದು ಪಲ್ಯ ಹೆಂಗೆ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರ್ಸಾಕತ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಬಿಟ್ಟು ಈಗ ಅದಕ್ಕೆ ಈಗ ಹೆಚ್ಚಿಟ್ಕೊಂಡಿರುವಂಥ ತಪ್ಪಲ ಹಾಕ್ಕೊಳ್ಳೋಣ. ಅಷ್ಟು ಹಾಕಿ ಕ್ಯಾಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಅಷ್ಟು ಹಿಡಿಲಿಲ್ಲ ಅಂದ್ರೆ ನೀವೇನು ಈ ಥರ ನಾ ಮಾಡಾಕತ್ತಲ್ಲ ಆ ಥರ ಮಾಡ್ಕೊಬೋದು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅಂದರೆ ಏನಾಕೈತಿ, ಬಿಸಿ ಇದ್ದಿದ್ದ ಕಾರಣಕ್ಕೆ ಅದು ಸ್ವಲ್ಪ ಕರಗ್ತೈತಿ. ಆಮೇಲೆ ಅದ್ರ ಮ್ಯಾಗ ಉಳ್ದಿದ್ದು ಹಾಕಿ ಕ್ಯಾಸ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ಅಷ್ಟು ಹಾಕಿದ ಖಾರ ಉಪ್ಪು ಅಷ್ಟು ಅದೇನು ಕುಸುಬಿ ತಪ್ಪಲ ಹಾಕಿರಲ್ಲ ಅದ್ರ ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು. ಇಲ್ಲಿ ನೋಡ್ಬೋದು, ಈ ಥರ ನೀವು ಕರೆಕ್ಟಾಗಿ ಈ ಥರ ಮಾಡ್ಕೊತಾ ಹೋದ್ರಿ ಅಂದ್ರೆ ನೀವೇನು ನೀರು ಹಾಕಿರ್ತೀರಿ ಅದು ಹಂಗೆ ಇರ್ತೈತಿ. ಯಾಕಂದ್ರೆ ಇದು ನೀರಿನ ಅಂಶ ಇರ್ತೈತಲ್ಲ ಎಣ್ಣೆ, ಅದ್ರ ಸಂಬಂಧ ನೀರು ಅದು ಬಿಡ್ತಿರ್ತೈತಿ. ಅದ್ರ ಸಂಬಂಧ ಇಲ್ಲೇ ಜಾಸ್ತಿ ನೀರು ಹಾಕಂಗಿಲ್ಲ. ಇಲ್ಲೇ ಮಿಕ್ಸ್ ಮಾಡು ಪೂರ್ತಕ್ಕೆ ಎಷ್ಟು ನೀರು ಹಾಕ್ತಿರಲ್ಲ ಅಷ್ಟು ಉಳ್ದ ಪಲ್ಯಗತ್ತೆ ಜಾಸ್ತಿ ಹಾಕಿ ಅದನ್ನು ಕುದಿಸ್ಬೇಕು ಅನ್ನೋದು ಏನಿಲ್ಲ. ಇದು ನೀರು ಬಿಡ್ತಿರ್ತೈತಿ ಮತ್ತು ತಪ್ಪಲ ಪಲ್ಯ ಆಗೋದ್ಲಿಂತ ಆರಾಮಾಗ ಕರಗಿ ಕ್ಯಾಸ ಸಾಫ್ಟ್ ಆಕೈತಿ. ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗೈತಿ ಅಂತ ಪಲ್ಯ. ಮತ್ತು ಇದ್ರೊಳಗೆ ಬೆಳ್ಳುಳ್ಳಿ ಕುಟ್ಟಿ ಹಾಕಿರ್ಲಿಂತ ಅದ್ರ ಟೇಸ್ಟ್ ಆ ಪಲ್ಯದ ಜೊತೆ ತಿನ್ಬೇಕಾದ್ರೆ ಇನ್ನೂ ಹೆಚ್ಚಾಕೈತಿ. ಅದ್ರ ಸಂಬಂಧ ಇದನ್ನು ಈ ಥರ ಮಾಡೋದು ಇನ್ನೂ ಚಲೋ ಅಂತ ಈ ಥರ ಮಾಡೀನಿ ನಾನು. ನೀವು ಈ ಥರ ಪಲ್ಯ ಯಾರ್ಯಾರು ಮಾಡೀರಿ, ಯಾರ್ಯಾರಿಗೆ ಗೊತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಗೊತ್ತಿರ್ಲಾರ್ದಾರ ಮಾಡ್ಕೊರಿ, ನೀವು ಹೆಂಗಾಗೈತಿ ಅಂತ ನನಗೆ ಹೇಳ್ರಿ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.